ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಪ್ರೋಮೋದ ಶುರುವಿನಲ್ಲಿ ಸಹನ ಸತ್ತೋಗಿರೋ ವಿಷಯ ಕೇಳಿ ಎಲ್ಲರೂ ತುಂಬ ಅಳ್ತಾ ಇರ್ತಾರೆ. ಪುಟ್ಟಕ್ಕ ಗೋಪಾಲನ್ ಹತ್ರ, ನಿನ್ನ ಮಗಳಿಗೆ ಹೇಳು, ಸಹನಂಗೆ ಹೇಳು, ನಾನು ಇನ್ಮೇಲೆ ಅತ್ತೆ ಮನೆಗೆ ಹೋಗು ಅಂತ ಬಲವಂತ ಮಾಡೋಕ್ಕಿಲ್ಲ ಕಣಯ್ಯ, ಇಲ್ಲ ಅವಳು ತುಂಬಾ ಹಠ ಮಾಡ್ತಿದ್ದಾಳೆ, ಬಾ ರವಿ ಅಂತ ಪುಟ್ಟಕ್ಕ ಒಂದೇ ಸಮನೆ ಅಳ್ತಾ ಇರ್ತಾರೆ. ಆಗ ಗೋಪಾಲ ಪುಟ್ಟಕ್ಕನ್ನ ಬಾ ಪುಟ್ಟಮ್ಮಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಆಮೇಲೆ ದೇವಿಪುರದಲ್ಲಿ ಸಹನನ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಮತ್ತು ಎಲ್ಲರೂ ಅಳ್ತಾ ಇರ್ತಾರೆ. ಪುಟ್ಟಕ್ಕನು ಸಹನ ಸಹನ ಅಂತ ಗೋಳಾಡ್ತಾ ಅಳ್ತಾ ಇರ್ತಾರೆ. ಆಗ ಪುರೋಹಿತರು ಮುರುಳಿಗೆ ಪ್ರೋಕ್ಷ ಮಾಡು ಅಂತ ಹೇಳ್ತಾರೆ. ಆಗ ಊರಿನ ಗೌಡ್ರು ಎದುರು, ಸಹನ ಮನೆಯಾಗಿ ಹೆಣ್ಣಿದ್ರೆ ಸಹನನಂತ ಮಗಳು ಹುಟ್ಟಬೇಕು ಅಂತ ಊರವರೆಲ್ಲ ಅಂದ್ಕೋತಾ ಇದ್ವಲ್ಲವ್ವ, ಆ ಭಗವಂತ ನಿನ್ನನ್ನು ಕರ್ಕೊಂಡ್ಬಿಟ್ನಲ್ಲವ್ವ ಅಂತ ಅಳ್ತಾ ಇರ್ತಾರೆ. ಆಗ ಮುತ್ತು, ಸಹನಕ್ಕ ಇಲ್ಲಿ ಮಲಗವ್ರೆ ಅಂತ ನನಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಅವನು ಕಣ್ಣಲ್ಲಿ ನೀರನ್ನು ಸುರಿಸ್ತಾ ಇರ್ತಾರೆ. ಆಗ ಗೌಡ್ರು, ಮುತ್ತು, ಪುಟ್ಟಕ್ಕನ 3 ಮುತ್ತುಗಳಲ್ಲಿ 1 ಮುತ್ತನ್ನ ಕಿತ್ಕೊಂಡ್ಬಿಟ್ಟಲ್ಲಪ್ಪ ಆ ಭಗವಂತ ಅಂತ ಅಳ್ತಾರೆ. ಎಲ್ಲರೂ ದುಃಖದಿಂದ ತುಂಬ ಬೇಸರದಿಂದ ಅಳ್ತಾ ಇರ್ತಾರೆ. ಆದರೆ ರಾಧ ಮತ್ತೆ ಅವಳ ಅಮ್ಮ ಶಶಿಕಲಾ ಮಾತ್ರ ಮನಸ್ಸಲ್ಲಿ ಸಂತೋಷ ಪಡ್ತಾ ಹೊರಗಡೆ ಒಳಮುಖ ಮಾಡಿಕೊಂಡು ಇರ್ತಾರೆ. ಇನ್ನು ಪುಟ್ಟಕ್ಕ, ಸಹನ ಏಳವಿ, ಎದ್ದು ಬಾರವಿ ಅಂತ ಅಳ್ತಾ ಇರ್ತಾರೆ. ಆಗ ಸುಮಾ, ಅಕ್ಕ ಎದ್ದೇಳಕ್ಕ ಅಂತ ಅಳ್ತಾಳೆ. ಸ್ನೇಹ ಕೂಡ ನಿನ್ನನ್ನು ಬಿಟ್ಟು ಹೇಗಕ್ಕ ಇರೋದು ಅಂತ ಒಂದೇ ಸಮನೆ ಅಳ್ತಾ ಇರ್ತಾರೆ. ಆಗ ಪುಟ್ಟಕ್ಕ, ಅವ್ವ ಚಾಮುಂಡವ್ವ, ಬದುಕಿ ಬಾಳ್ಬೇಕಾದ ಮಗಿನ ಬೆಂಕಿಗೆ ತಗೊಳ್ತಾ ಇದೆಯಲ್ಲ ತಾಯಿ, ಇನ್ನು ನನ್ನ ಯಾಕೆ ಉಳಿಸಿದ್ಯಾ, ನನ್ನನ್ನು ಕರ್ಕೊಂಡ್ಬಿಡವಿ ಅಂತ ಅಳ್ತಾ ಇರ್ತಾರೆ. ಆಗ ಬಂಗಾರಮ್ಮನವರು, ಸಮಾಧಾನ ಮಾಡ್ಕೋ ಪುಟ್ಟಕ್ಕ, ನೀನು ಹೀಗೆ ಅಳ್ತಾ ಇದ್ರೆ ಮಕ್ಕಳಿಗೆ ಸಮಾಧಾನ ಮಾಡೋರು ಯಾರು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ, ಅಮ್ಮೋರೆ, ನಾನು ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಕರುಳ ಬಳ್ಳಿಯನ್ನೇ ತಾಯಿ ಕಿತ್ಕೊಂಡು ಹೋಗ್ಬಿಟ್ಲಲ್ಲ, ಈ ಪುಣ್ಯಕ್ಕೆ ಯಾಕೆ ನನಗೆ ಸಂಬಂಧ ಬೇಕಿತ್ತು, ಯಾಕೆ ಮಕ್ಕಳನ್ನ ಕೊಡಬೇಕಿತ್ತು, ನಾನು ಹೆಂಗೆ ತಡ್ಕೊಳ್ಳಿ ಅಮ್ಮೋರೆ ಅಂತ ಪುಟ್ಟ ಅಕ್ಕ ಒಂದೇ ಸಮನೆ ಅಳ್ತಾ ಗೋಳಾಡ್ತಾ ಇರ್ತಾರೆ. ಆಗ ಬಂಗಾರಮ್ಮನವರು, ಸಮಾಧಾನ ಮಾಡ್ಕೊ ಪುಟ್ಟಕ್ಕ ಅಂತ ಬಂಗಾರಮ್ಮನೂ ಕೂಡ ಅಳ್ತಾ ಇರ್ತಾರೆ. ಇದೆಲ್ಲ ಆದಮೇಲೆ ಚಿತೆಗೆ ಮುರುಳಿ ಬೆಂಕಿಯನ್ನು ಕೊಡ್ತಾನೆ. ಪುಟ್ಟಕ್ಕ, ನನ್ನ ಮಗಳು ಸುಟ್ಟೋಗ್ತಾವಳೆ ಬಿಡಿ ನನ್ನ ಅಂತ ಅಳ್ತಾ ಇರ್ತಾರೆ. ಎಲ್ಲರೂ ಅವ್ರನ್ನ ಹಿಡ್ಕೊಂಡಿರ್ತಾರೆ. ಮುರುಳಿನು ಚಿತೆಗೆ ಬೆಂಕಿ ಕೊಟ್ಟಾದ್ಮೇಲೆ ಕಂಠಿ ಹತ್ರ ಬಂದು ಅವನ ಅಳಲನ್ನು ತೋಡ್ಕೋತಾ ಇರ್ತಾನೆ. ಕಂಠಿ ಅವನನ್ನು ಸಮಾಧಾನ ಮಾಡ್ತಾನೆ. ಇದು ಒಂದು ಚಿಕ್ಕ ಪ್ರೋಮೋ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.